ನಮಸ್ಕಾರ ಸ್ನೇಹಿತರೆ, ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ನೋಡಿ, ನಾನು ಇವತ್ತು ನಿಮಗೆ ಒಂದು ಸ್ಪೆಷಲ್ಲಾಗಿ ತುಂಬ ಟೇಸ್ಟಿಯಾಗಿರೋ ಬದನೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬಾ ಸ್ಪೆಷಲ್ಲಾಗಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಫಸ್ಟ್ ಒಂದು 2-3 ಬದನೆಕಾಯಿನ ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡ್ಬಿಡಿ. ಎಕ್ಸ್ಟ್ರಾ ಅದಕ್ಕೆ ನೋಡಿ, ಒಂದು ಈರುಳ್ಳಿ, 1-2 ಒಣಮೆಣಸು, ಒಂದು ಸ್ವಲ್ಪ ಹುಣಸೆ ಹಣ್ಣು, ಮತ್ತು ರುಬ್ಕೊಳ್ಳುವಾಗ ಕಾಯಿ, ಉಪ್ಪು, ಬೆಲ್ಲ ಎಲ್ಲ ಹಾಕ್ಕೊಳ್ಬೇಕಾಗತ್ತೆ. ಅವೆಲ್ಲ ಬೇಕಾಗತ್ತೆ. ಸೊ ಈಗ ನಾವು ಏನು ಮಾಡೋಣ, ಫಸ್ಟು ಒಲೆ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಈರುಳ್ಳಿ, ಒಣಮೆಣಸು, ಹುಣಸೆ ಹಣ್ಣನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಬಾಡಿಸ್ಕೊಳ್ಳೋಣ. ನೋಡಿ ಈ ಥರ ಅದನ್ನೆಲ್ಲ ಈಗ ಟ್ರಾನ್ಸ್ಪರೆಂಟಾಗಿ ಕಾಣೋ ಹಾಗೆ ಎಲ್ಲ ನೋಡಿ. ಇದು ಎಷ್ಟು ಈಸಿ, ಅಡುಗೆ ಮಾಡೋದು ಬೇಡ ಅನ್ನಿಸುವಾಗ ಸಹ ಒಂದು 5 ನಿಮಿಷಕ್ಕೆ ಮಾಡ್ಕೊಳ್ಬೋದು. ಮತ್ತು ಅಷ್ಟೇ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿ ಒಂಥರ ಟ್ರಾನ್ಸ್ಪರೆಂಟ್ ಆಗೋ ಥರ ಅದನ್ನು ಬಾಡಿಸ್ಕೊಂಡು ತಟ್ಟೆಗೆ ತೆಗೆದಿಟ್ಕೊಂಡು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಬದನೆಕಾಯಿ ಅದರೊಟ್ಟಿಗೆ ಹಾಕಿಬಿಟ್ರೆ ಅಷ್ಟು ಬೇಯೋದಿಲ್ಲ, ಈರುಳ್ಳಿ ಒಟ್ಟಿಗೆ ಹಾಕಿದರೆ. ಅದಕ್ಕೋಸ್ಕರ 2 ಸಪ್ರೇಟಾಗೇ ಅದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಒಂಚೂರು ಅರಿಶಿನ ಹಾಕ್ಕೊಂಡ್ರೆ ಬೇಗ ಮೆತ್ತಗಾಗತ್ತಲ್ವ. ಅದಕ್ಕೋಸ್ಕರ ಈ ರೀತಿ ಎಣ್ಣೆ ಹಾಕಿಬಿಟ್ಟು ಒಂಚೂರು ಬೇಯಿಸಿ, ಬೇಕಾದರೆ ಒಂಚೂರು ನೀರನ್ನು ಹೀಗೆ ಹಾಕ್ಕೊಂಡ್ರೆ ಬೇಗ ಮೆತ್ತಗಾಗಿ ಬೇಯುತ್ತೆ. ಆ ರೀತಿ ಮಾಡಿ ರೆಡಿ ಮಾಡಿಟ್ಕೊಳ್ಳಿ. ಅದನ್ನು ಆಮೇಲೆ ತೆಕ್ಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ತಟ್ಟೆಗೆ ಹಾಕಿ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫಸ್ಟ್ ಫ್ರೈ ಮಾಡಿ ಅದು ಹಿಂಗೆ ಕಟ್ ಮಾಡಿದರೆ ಕಟ್ಟಾಗುತ್ತಲ್ಲ, ಅಷ್ಟು ಬೆಂದರೆ ಸಾಕದು. ನೋಡಿ, ಇದೆಲ್ಲ ರೆಡಿ ಇದೆ. ಇವಾಗ ಅದೇ ತಟ್ಟೆಗೆ ನಾನು ಹಾಕಿಟ್ಕೊಂಡೆ. ಆಮೇಲೆ ಒಂದು 5 ನಿಮಿಷ ಬಿಟ್ಟು ತಣ್ಣಗಾಗತ್ತಲ್ಲ, ತಣ್ಣಗಾದಾಗ ಅದನ್ನೆಲ್ಲ ಮಿಕ್ಸಿಲಿ ಪೇಸ್ಟ್ ಮಾಡಿಕೊಂಡ್ರೆ, ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿದರೆ ಆಗೋಯ್ತಷ್ಟೇ. ಒಂದು ಸ್ವಲ್ಪ ಕಾಯಿ ಹಾಕ್ಕೊಳ್ಬೇಕಿಲ್ಲಿ. ನಾನು ಆಗಲೇ ಹೇಳಿದ್ನಲ್ಲ, ರುಬ್ಕೊಳ್ಳುವಾಗ ಒಂದು ಮುಷ್ಟಿ ಆಗೋಷ್ಟು ಕಾಯಿ ಹಾಕ್ಕೊಂಡು ಅದನ್ನೆಲ್ಲ ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ಬಿಡಿ ತೆಗೆದು. ಇವಾಗ ನಾವಿಲ್ಲಿ ಈ ಖಾರ ಮಾತ್ರ ಹಾಕಿದ್ದೀವಲ್ವ, ಅದಕ್ಕೋಸ್ಕರ ಒಂಚೂರು ಖಾರ ಮತ್ತು ಹುಣಸೆಹಣ್ಣು ಹಾಕಿದ್ವಿ. ಇವಾಗ ಉಪ್ಪು ಮತ್ತು ಒಂಚೂರು ಬೆಲ್ಲ ಹಾಕ್ಕೊಂಡ್ಬಿಟ್ರೆ 4 ಥರ ಟೇಸ್ಟನ್ನು ಸೇರಿದಂಗಾಗಿ ತುಂಬಾ ಟೇಸ್ಟಿ ಆಗುತ್ತೆ. ಹುಳಿ ಉಪ್ಪು, ಹುಳಿ ಖಾರ, ಸಿಹಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ನೋಡಿ, ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡಿ ಮೇಲಿಂದ ಒಂದು ಒಗ್ಗರಣೆ ಕೊಟ್ಬಿಟ್ರೆ ನಮ್ಮ ಬದನೆಕಾಯಿ ಈರುಳ್ಳಿ ಹಾಕಿದ ಚಟ್ನಿ ರೆಡಿ. ನೀವು ಸಹ ಖಂಡಿತ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.